ನೀವು ಹೇಳ್ದಾಗೆ ನವಿಲಾಗಿ ನರ್ತನೆ ಮಾಡಿದ್ರಲ್ಲ, ನಾನಿನ್ ಬರ್ತೀನಿ. ನಿಂತ್ಕೋಬಾರ್ತಿ. ಇಷ್ಟಕ್ಕೆ ಮಾತು ಮುಗಿದು ತ್ಯರ್ಥವಾಗ್ಲಿಲ್ಲ. ಇದು ಬರೀ ಜಸ್ಟ್ ಸ್ಯಾಂಪಲ್. ಲುಕ್ ಭಾರತಿ, ನನ್ನ ಬಾಹುಬಲದ ಅಕ್ಕಿ ನೀನಾಗಿ ನನ್ನ ಮಾತಂತೆ ನಡ್ಕೊಂಡ್ರೆ ನಿನ್ನನ್ನ ಬದುಕಲು ಬಿಡ್ತೀನಿ. ಇಲ್ಲ ಅಂದ್ರೆ ನಿನ್ನ ಎತ್ತವ್ರ ಕಥೆನ ಮುಗಿಸ್ಬಿಡ್ತೀನಿ. ಬೇಡ ಮಾವ, ಒಂದು ಹೆಣ್ಣು ಒಂದು ಗಂಡನ ಕೈಲಿ ಮಾಂಗಲ್ಯ ಕಟ್ಟಿಸ್ಕೊಂಡು ಮುತ್ತೈದೆಯಾಗಿ ಬಾಳ್ಬೇಕು, ಅದು ನಮ್ಮ ಸಂಪ್ರದಾಯ. ಅದರಂತೆ ನನ್ನಂತ ಬಡವೆ ಕೊರಳಿಗೆ ನೀನು ತಾಳಿ ಕಟ್ಟಿದ್ರೆ ಈ ನಿನ್ನ ಬಾಹುಬಂಧನದ ಅಕ್ಕಿಯಾಗಿ ನಾನು ಬಾಳ್ತೀನಿ. ತಾಳಿ ನಿನ್ನಂತ ಬಡ ಭಿಕಾರಿಗೆ ತಾಳಿ ಕಟ್ಟಿ ಈ ವೈಭೋಗಕ್ಕೆ ರಾಣಿಯಾಗಿ ಮಾಡಿಕೊಳ್ಳಲು ನಾನೇನು ಮತಿಗೆಟ್ಟ ಮಾನವನಲ್ಲ. ಕೇಳಿಸ್ಕೊಳ್ಳೆ, ನಾನಾಗೆ ಹೆಂಡತಿಯಾಗಿ ಬರೋ ಹೆಣ್ಣು ಕೋಟ್ಯಾಧಿಪತಿ ಮಗಳಾಗಿರ್ಬೇಕು, ಇಲ್ಲ ಮಂತ್ರಿ ಮಗಳಾಗಿರ್ಬೇಕು. ಲುಕ್ ಬರ್ತಿ, ನಾನು ಹೇಳೋ ಮಾತನ್ನ ಸರಿಯಾಗಿ ನೆನ್ಕೊಳ್ಳಿಟ್ಕೋ. ಕೇವಲ ನೀನು ನನ್ನ ಪ್ರೇಮದ ಅರಗಿಣಿ ಆಗಿ ನೀನಾಗಿ ನಾ ತೋರಿದವನ ಪ್ರೇಮದ ಆಲಿಂಗನದಲ್ಲಿ ನಲಿಯಬೇಕಾದ ನೀನೊಂದು ಗೊಂಬೆ. ಈ ಗೊಂಬೆಯ ಸೂತ್ರಧಾರನೇ ನಾನು. ಮಾವ, ಇದೊಂದು ಕೆಲಸ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ ಮಾಡ್ತೀನಿ. ಆದ್ರೆ ಮದುವೆಗೆ ಮುಂಚೆ ಒಂದೇಣ್ಣು ಬೇರೆ ಪರಪುರುಷನೊಂದಿಗೆ ಸಂಬಂಧ ಇಟ್ಕೊಂಡ್ರೆ ನಾಳೆ ಈ ಸಮಾಜ ಅವಳನ್ನ ವೇಶ್ಯ ಅಂತ ಬೆರಳು ಮಾಡಿ ತೋರಿಸುತ್ತೆ ಮಾವ. ಸಮಾಜ, ಈ ಸಮಾಜದಂತೆ ಬದುಕಲು ಸಾಧ್ಯವಿಲ್ಲ ಭಾರತಿ. ನಂಬಿದ ಗಂಡದಿದ್ದರು ಗೈಯಾಳಿಯ ತರ ತಿರುಗಾಡ್ತಾರಲ್ಲ, ಅವರಿಗೆ ನೀಡಲಿ ಸಮಾಜ ಸೂಳೆ ಎಂಬ ಬಿರುದು. ಮದುವೆಗಿಂತ ಮೊದಲು 3 ತಿಂಗಳಾಗಿ ಮದುವೆ ಮಂಟಪದಲ್ಲಿ ಬೇರೊಬ್ಬನಿಗೆ ತಾಳಿ ಕಟ್ಟಿಸಿಕೊಂಡು ಗರ್ಭವತ್ತ ಮಗುವಿಗೆ ಜನ್ಮ ನೀಡಿ ತಾಳಿ ಕಟ್ಟಿದ ಗಂಡನನ್ನು ಕುಡ್ಕನನ್ನಾಗಿ ಮಾಡ್ತಾಳಲ್ಲ, ಅವಳಿಗೆ ನೀಡಲಿ ಸಮಾಜ ಸೂಳೆ ಎಂಬ ಬಿರುದು. ಮದುವೆಗೆ ಮುಂಚೆ ಕಂಡವರ ತೋಳ್ತಕ್ಕೆಯಲ್ಲಿ ಉರುಳಾಡಿ ತಂದೆ ತಾಯಿಯಂದ್ರು ಮದುವೆ ಮಾಡಿದ್ಮೇಲೆ ಗರ್ತಿ ಗೌರಮ್ಮನಂಗ್ ಓಡಾಡ್ತಾರಲ್ಲ, ಅವರಿಗೆ ನೀಡಲಿ ಸಮಾಜ ಸೂಳೆ ಎಂಬ ಬಿರುದು. ಲೋಕ್ ಭಾರತಿ, ನಿನ್ನ ಕಂಡ ಏಸೆಯಂತೆ ನಾನು ಉಳ್ಳಾಡಲು ಬಿಡುವುದಿಲ್ಲ. ನಿನ್ನ ಕೊರಳಿಗೆ ಭದ್ರವಾಗಿ ತಾಳಿ ಕಟ್ಟಿಸಿ ನಿನ್ನ ಮುತ್ತೈದೆಯನ್ನ ಮಾಡ್ತೀನಿ. ಈ ನನ್ನ ಮಾತುಗೆ ಒಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ತಂದೆ ತಾಯಿ ಕತೆನ ಮುಗಿಸ್ಬಿಡ್ತೀನಿ. ಬೇಡ ಮಾವ, ನೀವು ಹೇಗೆ ಹೇಳ್ತೀರೋ ಹಾಗೆ ಹೇಳ್ತೀನಿ. ನನ್ನ ತಂದೆ ತಾಯಿಗೆ ಏನು ಮಾಡಬೇಡಿ. ಗುಡ್, ವೆರಿ ಗುಡ್. ಈಗ ನೀನು ನನ್ನ ಮಾತಂತೆ ಆ ಧರ್ಮಣ್ಣನ ತಮ್ಮ ಅಶೋಕನ ಪ್ರೇಮದ ನಾಯಕಿ ನೀನಾಗಿ ಅವನನ್ನ ಮದುವೆ ಆಗಿ ಅವನ ಮನೆ ಸೇರು. ನನ್ನ ಹೃದಯ ಸ್ಪಂದನಕ್ಕೆ ಇಂಪು ಕೊಡುತ್ತಾ ಅವ್ರ ಮನೆನ ಸರ್ವನಾಶ ಮಾಡ್ಬಿಡ್ಬೇಕು. ಭಾರತಿ, ಈ ನಿನ್ನ ಕಣ್ಣುಗಳ ಕಾಂತಿಯ ದಿವ್ಯ ಚೆಲ್ಲಂಗೆ ಅವನ ಎಂತ ಗಂಡಾದ್ರೂ ನಿನ್ನ ಬಾಹುಬಂಧನದಲ್ಲಿ ಬೀಳಲೇಬೇಕು. ಆಯ್ತು ಮಾವ, ನೀವು ಹೇಳ್ದಾಗೆ ಅಶೋಕನ ಪ್ರೀತಿನ ಸಂಪಾದನೆ ಮಾಡಿ ಅವನನ್ನ ನಾನು ಮದುವೆ ಆಗ್ತೀನಿ. ನಾನೀಗ ಆಸ್ಪತ್ರೆಗೆ ಹೋಗ್ಬೇಕು. ನಾನಿನ್ ಬರ್ತೀನಿ ಮಾವ.
ಧಾರಾಳವಾಗಿ. ಹೋಗು ಭಾರತಿ, ಹೋಗು. ಇಲ್ಲಿಂದ ನಿನಗೆ ರಾವು ಕಾಲ ಶುರುವಾಯ್ತು. ನಿನ್ನ ಮಾವ ನಿನ್ನ ಬಾಳಿಗೆ ಕಾಲಾಂತರದ ಯಮ. ಈ ದೇವೇಂದ್ರನ ಎದುರುಗ ನಿಂತವರು ಸುಡ್ಗಾಡಲ್ಲಿ ಜಪ ಮಾಡ್ದಂತೆ. ಭಾರತಿ, ಪುಂಗಿಯ ನಾದಕ್ಕೆ ನಾಗರಾವು ಎಡೆ ಬಿಚ್ಚಿ ತಲೆ ದೂಗುವಂತೆ ನಾನೂದುವ ಪುಂಗಿಯ ನಾದಕ್ಕೆ ನೀ ತಲೆ ದೂಗಲೇಬೇಕು. ಪ್ರಕಾಶ್, ಏನು ಎಷ್ಟು ದಿನ ಆಯ್ತು? ಎಷ್ಟು ದಿನ ಎಲ್ಲಿದ್ದೆ? ಏನ್ ಮಾಡ್ತಾ ಇದ್ದೆ? ದೇವೇಂದ್ರ, ಗೃಹ ಮಂತ್ರಿ ಮನೆಯ ಲೂಟಿ ಮಾಡು. ಕೋಟಿಗಟ್ಟಲೆ ಹಣ ಒಡಿಬೆ ಎಲ್ಲನೇ ದೋಚೆ ಬಂದಿದ್ದೇನೆ. ಈಗ ಈ ಹಣ ಮುಗಿಯುವ ತನಕ ಇದೇ ಊರಿನಲ್ಲಿ ಅಂದ್ರೆ ನಿನ್ನ ಮನೆಯಲ್ಲೇ ನನ್ನ ವಾಸಸ್ಥಾನ. ಬೇಕಾದರೆ ಈ ಹಣದಲ್ಲಿ 50-50 ಮಾಡ್ಕೊಳ್ಳೋಣ. ಓಕೆ ಓಕೆ. ಪ್ರಕಾಶ್, ನೀ ನೆಮ್ಮದಿಯಾಗಿರು ಈ ದೇವೇಂದ್ರನಾಥ್ ಭದ್ರಕೋಟೆಯಲ್ಲಿ. ದೇವೇಂದ್ರ, ನಿನ್ನಂತ ಸ್ನೇಹಿತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿದೆ ಕಣ. ಒಂದು ಕಾಲೇಜಿನಲ್ಲಿ ನಮ್ಮಿಬ್ಬರ ಭೇಟಿಯಾಗಿತ್ತು. ಈಗ ಇವತ್ತಿನಿಂದ ಮತ್ತೆ ಆರಂಭ, ಅದೇ ಫ್ರೆಂಡ್ಶಿಪ್. ಕಣ, ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಮೀಟ್ ಮಾಡಿದ್ದು, ಮತ್ತೆ ಸಿಗಕ್ಕೆ ಆಗಿರ್ಲಿಲ್ಲ. ಆದ್ರೆ ಇವಾಗ ಸಿಕ್ಕಿದ್ಯಾ ಪ್ರಕಾಶ್? ನಿನ್ನಂತ ವ್ಯಕ್ತಿಗಾಗಿ ನಾನು ಕಾಯ್ತಾ ಇದ್ದೆ. ಇನ್ನು ಮುಂದೆ ನಾನು ಮಾಡುವ ಕ್ರೌರ್ಯದ ಕಾರ್ಯಕ್ಕೆ ಕಾಲಯಾಮ ನಾನಾದರೆ ಅದಕ್ಕೆ ಕಾಲಾಂತಕನೇ ನೀನು. ತುಂಬಾ ದಿನಗಳಾದ್ಮೇಲೆ ಸಿಕ್ಕಿದ್ಯಾ. ಬಾ, ಕೂತ್ಕೊಂಡು ಎಣ್ಣೆ ಹೊಡೆಯೋಣ. ಪಾರ್ಟಿಗೆ ಅರೇಂಜ್ ಮಾಡ್ರೋ.
ಧರ್ಮಣ್ಣ ನನ್ನ ತಂಗಿ ಸೀರೆ ಹಾಳು ಮಾಡಿ ಅವ್ರ ಸಾವಿಗೆ ಕಾರಣ ಆಗ್ಬಿಟ್ಟ ಸರ್, ಕಾರಣ ಆಗ್ಬಿಟ್ಟ. ಗೊತ್ತು ಶಂಕರ್, ಆದ್ರೆ ಏನ್ ಮಾಡ್ತೀಯ? ಈ ಊರಿನ ಜನ ಅವರನ್ನ ದೇವರು ಅಂತ ತಿಳಿದಿದ್ದಾರೆ. ದೇವರಲ್ಲ ಸರ್, ದೇವ. ಇವತ್ತವನ ಕೊಲೆ ಮಾಡಿ ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. ಶಬ್ಬಾಷ್ ಶಂಕರ್. ಆದ್ರೆ ಏನ್ ಮಾಡ್ತೀಯ? ಬಡವನ ಕೋಪ ದೊಡಂಗುಳ ಅಂತ ಅವನ್ಗೆ ಹಣಬಲ ಜನಬಲ ಎರಡೂ ಇದೆ. ಅದಕ್ಕೆ ಅವನ ಸರಿಯಾದ ಸಮಯ ನೋಡಿ ಅವನನ್ನ ಮಟ್ಟ ಹಾಕ್ಬೇಕು. ನನ್ನ ತಂಗಿನ ನನ್ನಿಂದ ಮರೆಯಕ್ಕಾಗ್ತಾರ ಸರ್, ಮರೆಯಕ್ಕಾಗ್ತಾಯಿಲ್ಲ. ಕೂಲ್ ಡೌನ್ ಸರ್, ಕೂಲ್ ಡೌನ್. ಎಕ್ಸೈಟ್ ಆಗ್ಬೇಡಿ. ಯಾವುದೇ ಒಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಬನ್ನಿ, ಪ್ಲೀಸ್ ಸಿಟ್ ಡೌನ್. ಬಾ ಶಂಕರ್, ಡ್ರಿಂಕ್ಸ್ ಮಾಡುವಂತೆ. ಅಭ್ಯಾಸ ಮಾಡ್ಕೋಬೇಕು ಸರ್. ಯಾವುದೇ ವಿಷಯದಲ್ಲೂ ಯಾರಿಗೂ ಅಭ್ಯಾಸ ಇರಲ್ಲ. ಸಮಯ ಸಂದರ್ಭ ಬಂದಾಗ ಅಭ್ಯಾಸ ಮಾಡ್ಕೋಬೇಕು. ಬೇಡ ಬೇಡ ಸರ್, ಬೇಡ. ಶಂಕರ್, ಈ ನಿನ್ನ ತಂಗಿ ಚಿಂತೆನ ಮರಿಬೇಕಾದ್ರೆ ಬೇರೆ ಮಾರ್ಗನೇ ಇಲ್ಲ. ಮತ್ತೆ ಶಂಕರ್, ಬೇಡಿ ಸರ್, ಬೇಡಿ. ಶಂಕರ್, ಏನು ಆಗಲ್ಲ ಕಣ, ಸ್ವಲ್ಪ ಕುಡಿಯ. ಬೇಡಿ ಸರ್, ಬೇಡಿ, ಏನು ಆಗಲ್ಲ ಕುಡಿಯ. ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲುವ ಜನಗಳು ಇಲ್ಲುಂಟು. ಒಬ್ಬರ ಸುಖಕ್ಕೆ ಒಬ್ಬರ ಕೊಲ್ಲುವ ಜನಗಳು ಇಲ್ಲುಂಟು. ಕಬ್ಬಿನಾಲೆಂದು ವಿಷವನ್ನು ಕುಡಿಸೋ ನೀಚರು ಇಲ್ಲುಂಟು. ಕಬ್ಬಿನಾಲೆಂದು ವಿಷವನ್ನು ಕುಡಿಸೋ ನೀಚರು ಇಲ್ಲುಂಟು. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ? ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ಸರ್, ಹೇಗೆ ಹೋಯ್ತದೆ? ಗಂಟೆಲ್ಲ ಉರಿತೈತೆ ಸರ್, ಗಂಟೆಲ್ಲ ಉರಿತೈತೆ. ಮೊದಲು ಹೀಗೇನೆ, ಆನಂತರ ಎಲ್ಲ ಸರಾಗುತ್ತೆ. ತಗೋ ಇನ್ನೊಂದು ಸ್ಪೀಕ್. ಶಂಕರ್, ಇಷ್ಟೇ ಅಲ್ಲ ಕಣ, ನಿನಗೆ ಸ್ವರ್ಗ ತೋರಿಸ್ತೀನಿ. ಪ್ರಕಾಶ್, ಅರೇಂಜ್ ಮಾಡು. ಕೆಂಚ